ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ. ತನಗೆ ಬೇಕಾದಂಥ ಪಾತ್ರೆಯನ್ನಾಗಿ ಆತನು ಮಾಡುತ್ತಾನೆ. ಅದು ಮಾಡುತ್ತಿರುವಾಗ ಕೆಟ್ಟು ಹೋದರೆ ಮತ್ತು ಅದನ್ನು ಮುದ್ದೆ ಮಾಡಿ ಮತ್ತು ಆ ಚಕ್ರದ ಮೇಲೆ ಇಟ್ಟು ತನಗಿಷ್ಟವುಳ್ಳಂಥ ಪಾತ್ರೆಯನ್ನಾಗಿ ಆತನು ಮಾಡುತ್ತಾನೆ. ಹಾಗೇನೆ ನಮ್ಮನ್ನ ಆತನ ಜೇಡಿ ಮಣ್ಣೆಂಬುದಾಗಿ ಆತನು ತೆಗೆದುಕೊಂಡಿದ್ದಾನೆ, ಆರಿಸಿ ತೆಗೆದುಕೊಂಡಿದ್ದಾನೆ. ಅಕಸ್ಮಾತ್ ಆಗಿ ನಾವು ದೇವರ ಸನ್ನಿಧಿಗೆ ಬಂದವರಲ್ಲ, ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಕುಂಬಾರನ ಕೈಯಲ್ಲಿ ನಾವಿದ್ದೇವೆ, ಅಷ್ಟು ಸಾಕು. ಸೈತಾನನ ಕೈಯಲ್ಲಿಲ್ಲ. ಹಲ್ಲೆಲೂಯಾ. ಸೈತಾನನ ಕೈಯಲ್ಲಿದ್ದರೆ ಕೈ ಮುರಿತಾನೆ, ಕಾಲು ಮುರಿತಾನೆ, ಸೊಂಟ ಮುರಿತಾನೆ, ಆಸೆ ತೋರಿಸ್ತಾನೆ, ಕೆಡಿಸ್ತಾನೆ, ಬೆಂಕಿಯಲ್ಲಿ ಹಾಕ್ತಾನೆ. ನಾವು ಯಾರ ಕೈಯಲ್ಲಿದ್ದೇವೆ? ಯೆಹೋವನ ಕೈಯಲ್ಲಿದ್ದೇವೆ, ಯೇಸುವಿನ ಕೈಯಲ್ಲಿದ್ದೇನೆ. ಆತನ ಯಾವ ಪಾತ್ರೆ ಮಾಡಿದ್ರು ಸರಿನೇ, ಅದೆಲ್ಲ ಒಂದು ಮನೆಗೆ ಉಪಯೋಗನೇ. ಒಂದು ಸಣ್ಣ ಪಾತ್ರೆ ಮಾಡಿದ್ರು ಕೂಡ ಅದು ಕೂಡ ಉಪಯೋಗನೇ. ದೊಡ್ಡ ಪಾತ್ರೆ ಮಾಡಿದ್ರು ಕೂಡ ಅದು ಕೂಡ ಉಪಯೋಗನೇ. ನಾವು ಸಂತೋಷ ಪಡಬೇಕು. ಆತನ ಕೈಯಲ್ಲಿದ್ದೇವಲ್ಲ. ದೇವರೇ, ನಿನ್ನ ಚಿತ್ತಾನುಸಾರವಾಗಿ ನನ್ನನ್ನು ನೀ ನಡೆಸು ಸ್ವಾಮಿ ಎಂಬುದಾಗಿ.